ಹಲೋ ಎವ್ರಿವನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಥರ್ಡ್ ಪಾರ್ಟಿ ರಿಮೂವ್ ಆಗೋದ್ರ ಬಗ್ಗೆ ರೀಡಿಂಗ್ ಮಾಡಿ ಅನ್ನೋವಂಥದ್ದು. ಓಕೆ, ಎಸ್, ಇವತ್ತಿನ ರೀಡಿಂಗ್ ಅದ್ರ ಬಗ್ಗೆನೇ ಆಗಿರುತ್ತೆ. ಥರ್ಡ್ ಪಾರ್ಟಿ ರಿಮೂವ್ ಆಗೋದ್ರ ಬಗ್ಗೆನೇ ಈ ಒಂದು ರೀಡಿಂಗ್ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಓಕೆನಾ? ಯಾರಿಗೆಲ್ಲ ಪರ್ಸ್ನಲ್ ಆಗಿ ರೀಡಿಂಗ್ ತೊಗೊಳ್ಬೇಕಂತ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ಈ ತಿಂಗಳು 9ನೇ ತಾರೀಕಿಗೆ ಹುಣ್ಣಿಮೆ ದಿನ ಕಾರ್ಡ್ ಕಟಿಂಗ್ ರಿಚುವಲ್ಸ್ ನಡೀತಾ ಇದೆ. ಓಕೆ, ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿದ್ದಂಥ ಮೂರನೇ ವ್ಯಕ್ತಿನ ರಿಮೂವ್ ಮಾಡಲಿಕ್ಕೆ, ಹಾಗೆಯೇ ರಿಲೇಷನ್ಶಿಪ್ನ ಹೀಲ್ ಮಾಡ್ಕೊಳ್ಲಿಕ್ಕೆ, ಆ್ಯಂಡ್ ಆ ನೆಗೆಟಿವಿಟಿ ಇರ್ಬೋದು ಅಥವಾ ಮನಸ್ತಾಪಗಳನ್ನ ದೂರ ಮಾಡ್ಕೊಳ್ಳೋದಾಗಿರಲಿ, ಹಾಗೆಯೇ ನಿಮ್ಮಿಬ್ಬರ ಮಧ್ಯೆ ಒಂದು ರೀಯೂನಿಯನ್ ಮಾಡ್ಕೊಳ್ಳೋಂಥ ಒಂದು ಬ್ಯೂಟಿಫುಲ್ ಆಗಿರೋಂಥ ರಿಚುವಲ್ಸನ್ನು ನೀವಿಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಜಾಯಿನ್ ಆಗ್ಬೋದು ನೀವು ಕೂಡ. ಓಕೆ, ಹಾಗೆಯೇ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗ ಜಾಯಿನ್ ಆಗಿ. ಕೇವಲ 3 ದಿನಗಳು ಮಾತ್ರ ಇನ್ನು ಬುಕ್ಕಿಂಗ್ ಅವಕಾಶ ಇರುತ್ತೆ, ನಿಮಗೆ ಜಾಯಿನ್ ಆಗಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ಜಾಯಿನ್ ಆಗಿ. ಇದು ತುಂಬ ದಿನದವರೆಗೆ ನಿಮಗೆ ಬುಕ್ಕಿಂಗ್ ಇರಲ್ಲ. 9ನೇ ತಾರೀಕು ಅಂತ ಹೇಳಿದ್ರೆ ಇನ್ನು 3 ದಿನ ಮಾತ್ರ ನಿಮಗೆ ಅವಕಾಶ ಇರುತ್ತೆ ಈ ಒಂದು ರಿಚುವಲ್ಸಿಗೆ ಜಾಯಿನ್ ಆಗಲಿಕ್ಕೆ. ಓಕೆನಾ? ವಾಟ್ಸಪ್ಪಲ್ಲಿ ಅಂದರೆ ಈ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಹೇಳ್ಬೋದು ರಿಚುವಲ್ಸ್ ಅಂತ ಹೇಳ್ಬಿಟ್ಟು ನಿಮ್ಮ ಹೆಸರನ್ನು ಕಳಿಸಿ ರಿಚುವಲ್ಸಿಗೆ ಜಾಯಿನ್ ಆಗಿ. ಓಕೆ, ಇದು ಲೈವ್ ಸೆಷನ್ ಪ್ರಾಕ್ಟಿಕಲ್ ಆಗಿ ಮಾಡುವಂಥದ್ದಾಗಿರುತ್ತೆ. ಜಸ್ಟ್ ಲೈಕ್ ಸುಮ್ಮನೆ ರೆಕಾರ್ಡಿಂಗ್ ಆಗಿರಲಿ ಅಥವಾ ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅನ್ನೋಂಥದ್ದಲ್ಲ. ಪ್ರಾಕ್ಟಿಕಲ್ ಆಗಿ ನೀವು ಈ ಒಂದು ರಿಚುವಲ್ಸನ್ನು ಮಾಡ್ತೀರಾ. ಓಕೆ, ಎಸ್, ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಆದಷ್ಟು ಬೇಗ ಜಾಯಿನ್ ಆಗಿ. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆ ಆ ಥರ್ಡ್ ಪರ್ಸನ್ ಯಾರಿದ್ದಾರೆ ಅವರನ್ನು ನೆನ್ಪು ಮಾಡ್ಕೊಳ್ಳಿ, ನಿಮ್ಮ ಪರ್ಸನ್ನ ನೆನ್ಪು ಮಾಡ್ಕೊಳ್ಳಿ. ಓಕೆ, ಓಕೆ, ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಿದೆ, ಏಸ್ ಆಫ್ ವ್ಯಾಂಡ್ಸ್, ಓಕೆ, 7 ಆಫ್ ಸಾರ್ಡ್ಸ್, ದ ಹೈ ಪ್ರಿಸ್ಟರ್ಸ್, ಓಕೆ, 6 ಆಫ್ ಕಪ್ಸ್ ಬರ್ತಿದೆ, ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ ಬರ್ತಿದೆ. ಓಕೆ, ಬಾಟಮ್ ಆಫ್ ದ ಕಾರ್ಡ್ ದ ಸನ್ ಕಾರ್ಡ್ ಬರ್ತಾ ಇದೆ. ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಥರ್ಡ್ ಪರ್ಸನ್ ಜೊತೆಗೆ ಅವರು ತುಂಬಾ ಕ್ಲೋಸ್ ಆಗಿದ್ದಾರೆ. ದಟ್ ಮೀನ್ಸ್ ಇವಾಗ ಅವ್ರ ಎನರ್ಜಿ ಯಾವ ಥರ ಅಂತ ಹೇಳಿದ್ರೆ, ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ತುಂಬಾ ಒಳ್ಳೆಯವರಾಗಿದ್ದೀರಿ. ಅಂದರೆ ನಿಮಗೆ ಈಗ ಥರ್ಡ್ ಪಾರ್ಟಿ ಇನ್ನೂ ಬಂದಿರಲಿಲ್ಲ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಓಕೆನಾ? ಸ್ಟಾರ್ಟಿಂಗ್ ಡೇಸಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಚಾನಲೈಸ್ ಮೆಸೇಜ್ ಆಗಿದೆ. ಓಕೆನಾ? ಇದು ಸ್ಟಾರ್ಟಿಂಗ್ ಡೇಸಲ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವ ಥರ ಇತ್ತು ಅಂದರೆ, ನೀವು ಅವರಿಗೆ ಸಮಥಿಂಗ್ ಒಂದು ಚಾರ್ಮಿಂಗ್ ಅಂದರೆ ಓ ಮೈ ಗಾಡ್, ಕರೆಂಟ್ ಹೋಯಿತು, ಇಟ್ಸ್ ಓಕೆ. ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಚಾರ್ಮಿಂಗ್ ಅಥವಾ ಅವರಿಗೊಂದು ಅದೃಷ್ಟ ತರುವಂಥ ವ್ಯಕ್ತಿ ಆಗಿದ್ರಿ. ಆ್ಯಂಡ್ ನಿಮಗೆ ಪ್ರತಿಯೊಂದು ಕೆಲಸಗಳನ್ನು ಅವರು ಏನೇ ಕೆಲಸ ಮಾಡ್ತಿದ್ರು ನಿಮಗೆ ಫಸ್ಟ್ ಅವ್ರು ಹೇಳ್ತಾ ಇದ್ರು. ಓಕೆ, ಆ್ಯಂಡ್ ನೀವಂದರೆ ಅವರಿಗೆ ತುಂಬಾ ಒಂದು ನೆಕ್ಸ್ಟ್ ಬ್ಯೂಟಿಫುಲ್ ವರ್ಡ್ ಅನ್ನೋ ಥರ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಆ ಥರ ಒಂದು ಫೀಲ್ ಮಾಡ್ತಾಯಿದ್ರು. ನಾವು ಇವಾಗ ಈಗಿನ ದಿನದಲ್ಲಿ ಏನಾಗಿದೆ ಅಂದರೆ, ಆ ಥರ್ಡ್ ಪಾರ್ಟಿ ಎಂಟ್ರಿ ಆದಮೇಲೆ ಇಲ್ಲಿ ಎಲ್ಲೋ ಒಂದು ಕಡೆ ಆ ಥರ್ಡ್ ಪಾರ್ಟಿ ಎಂಟ್ರಿ ಆಗಲಿಕ್ಕೆ ಕಾರಣನೇ ನೀವು ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ನೀವೇ ಅವರಿಗೆ ಪರಿಚಯ ಮಾಡಿಕೊಟ್ಟಿರುವಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ನಿಮ್ಮ ಮೂಲಕನೇ ಅವರು ಈಗ ಥರ್ಡ್ ಪರ್ಸನ್ ಅಂತ ಯಾರಿದ್ದಾರೆ ಅಲ್ವಾ ಅವರು ನಿಮ್ಮ ಮೂಲಕನೇ ಅವರಿಗೆ ಪರಿಚಯ ಆಗಿರುವಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ಸ್ಟಾರ್ಟಿಂಗ್ ಡೇಸಲ್ಲಿ ಅವರು ಸಮಥಿಂಗ್ ಇಲ್ಲಿ ನಿಮ್ಮ ಪರ್ಸನ್ ಯಾರಿದ್ದಾರೆ ಅಲ್ವಾ ಅವರಿಗೆ ಜಸ್ಟ್ ಫ್ರೆಂಡ್ ಅಂತ ಹೇಳ್ಕೊಂಡು ಅಥವಾ ಅಣ್ಣ ಅಂತ ಹೇಳ್ಕೊಂಡು ಅಥವಾ ತಂಗಿ ಅಂತ ಹೇಳ್ಕೊಂಡು ಆ ಥರ ನಿಮಗೆ ಇಲ್ಲಿ ಪರಿಚಯ ಆದವರು ಈಗ ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ನೀವಂದರೆ ಆಗಲ್ಲ, ಅವರೇ ಸರ್ವಸ್ವ, ನೀವು ಬೇಡ ಅವ್ರು ಬೇಕು ಅನ್ನೋ ಥರದಲ್ಲಿ ಆಗಿದೆ. ಓಕೆ, ಇಲ್ಲಿ ಆ ಥರ್ಡ್ ಪಾರ್ಟಿ ಯಾವ ಥರ ಇದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ದಾರೆ ಅನ್ನೋಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಅದು ಸನ್ ಕಾರ್ಡ್ ಬರ್ತಿರೋದ್ರಿಂದ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವೆಲ್ಲೋ ಒಂದು ಕಡೆ ಸ್ವಲ್ಪ ಸಾಫ್ಟ್ ನೇಚರ್, ತುಂಬಾ ಸಾಫ್ಟ್ ಇದ್ದೀರಾ. ಆ್ಯಂಡ್ ತುಂಬಾ ಮನಸ್ಸಿಗೆ ಹರ್ಟ್ ಮಾಡ್ಕೊಳ್ತೀರಾ, ಬೇಗ ಹರ್ಟ್ ಮಾಡ್ಕೊಳ್ತೀರಾ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವಿಲ್ಲಿ ಯಾವ ಥರ ಅಂತ ಹೇಳಿದ್ರೆ, ನೀವು ನಿಮ್ಮ ಪರ್ಸನ್ ಒಳಿತಿಗೋಸ್ಕರ, ನಿಮ್ಮ ಪರ್ಸನ್ ಖುಷಿಯಾಗಿ ಆ ಥರ್ಡ್ ಪರ್ಸನ್ ಜೊತೆ ಖುಷಿಯಾಗಿರ್ತಾರೆ ಅಂತ ಹೇಳಿದ್ರೆ ಇರಲಿ, ಇಟ್ಸ್ ಓಕೆ, ನಾನು ಅದನ್ನು ತ್ಯಾಗ ಮಾಡ್ತೀನಿ, ಬಿಟ್ಬಿಡ್ತೀನಿ ಅವ್ರನ್ನ, ಆ ಥರ ಎನರ್ಜಿ. ಅಂದರೆ ನೀವಿಲ್ಲಿ ನಿಮ್ಮ ಪರ್ಸನ್ ಖುಷಿಗೋಸ್ಕರ ನೀವೇನು ಬೇಕಿದ್ರೂ ಮಾಡೋಕ್ಕೆ ರೆಡಿ ಇದ್ದೀರಾ. ದಟ್ ಮೀನ್ಸ್ ಅವ್ರನ್ನ ಬಿಟ್ಕೊಡ್ಲಿಕ್ಕೂ ನೀವು ರೆಡಿ ಇದ್ದೀರಾ. ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಿದೆ.
ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಅವ್ರನ್ನ ಬಿಟ್ಕೊಡ್ಲಿಕ್ಕೋಸ್ಕರ ನೀವು ಪ್ರೀತಿ ಮಾಡಿದ್ರೆ ಅವ್ರನ್ನ ಅನ್ನೋದನ್ನ. ಓಕೆ, ನೋಡಿ ಇಲ್ಲಿ ನೀವು ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸು ಯಾವ ಥರ ಅಂತ ಹೇಳಿದ್ರೆ, ನೀವು ಇನ್ನೊಬ್ಬರಿಗೆ ನಿಮಗೆ ಯಾರಾದರೂ ಕೆಟ್ಟವ್ರು ಮಾಡಿದ್ರೆ ಅದನ್ನು ಕ್ಷಮಿಸ್ತೀರಾ. ಓಕೆ, ನಿಮಗೆ ಕೆಟ್ಟದಾಗ್ತಾ ಇದ್ರು ನೀವು ಅದನ್ನು ಅವ್ರ ಹತ್ರ ಆರ್ಗ್ಯೂ ಮಾಡೋದಾಗಿರಲಿ, ವಾದ ಮಾಡೋಕ್ಕಾಗಿರಲಿ ಅಥವಾ ಯಾಕೆ ಅಂತ ಪ್ರಶ್ನೆ ಮಾಡೋದಾಗಿರಲಿ ನೀವು ಮಾಡಲ್ಲ. ಬಟ್ ಅದೇನೆ ನಿಮ್ಮಿಂದ ಬೇರೆಯವ್ರಿಗೆ ಏನಂತ ಹೇಳಿದ್ರೆ ಪ್ರಾಬ್ಲಮ್ ಆಗಬಾರ್ದು. ನಿಮ್ಮ ಮನಸ್ಥಿತಿ ಯಾವ ಥರ ಅಂತ ಹೇಳಿದ್ರೆ, ನಿಮಗೆ ಏನು ಬೇಕಾದ್ರೂ ಪ್ರಾಬ್ಲಮ್ ಆಗಲಿ, ಆದರೆ ನಿಮ್ಮಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋಂಥ ಒಂದು ಮನಸ್ಥಿತಿ ನನಗಿಲ್ಲಿ ಆ ಥರ ಒಂದು ಎನರ್ಜಿಲಿ ಬರ್ತಾ ಇದೆ. ಓಕೆ, ಸ್ವಲ್ಪ ಚೈಲ್ಡಿಶ್ ಥರ ಬಿಹೇವ್ ಮಾಡೋದು, ಅಂದರೆ ಬುದ್ಧಿ ಇದ್ರೂ ಕೂಡ ಒಂಥರ ಬುದ್ಧಿ ಕಡಿಮೆ ಅನ್ನೋ ಥರ ಮಾಡೋವಂಥದ್ದು ಇಲ್ಲಿ ಆ ಥರ ಎನರ್ಜಿಯಲ್ಲಿ ಬರ್ತಿದೆ. ಅಂದರೆ ನಿಮಗೆ ಬುದ್ಧಿ ಇಲ್ಲ ಅಂತ ಅಲ್ಲ, ಅಥವಾ ಇಲ್ಲಿ ನಿಮಗೆ ಬುದ್ಧಿ ಕಡಿಮೆ ಅಂತ ಅಲ್ಲ, ಬಟ್ ಇಲ್ಲಿ ಯಾವ ಥರ ಅಂತ ಹೇಳಿದ್ರೆ, ನೀವು ಒಂಥರ ಮುಗ್ಧ ಮನಸ್ಸು. ಈಗ ಚಿಕ್ಕ ಮಕ್ಳಿಗೆ ಏನು ಗೊತ್ತಿರತ್ತೆ ಅಲ್ವಾ, ಅವರಿಗೆ ಕೆಟ್ಟದಾಗಿರಲಿ ಒಳ್ಳೇದಾಗಿರಲಿ ಏನೋ ಅವ್ರಿಗೆ ಗೊತ್ತಿರಲ್ಲ. ಚಿಕ್ಕ ಮಕ್ಕಳಿಗೆ ನೀವೇನು ಹೇಳ್ತೀರ ಅದನ್ನು ಅವರು ಕೇಳ್ತಾರೆ, ಅವರಿಗೆ ಅವ್ರೇನು ನೋಡಿರ್ತಾರೆ ಅದು ಸತ್ಯ ಅಂತ ಹೇಳಿ ಅಂದ್ಕೊಳ್ತಾರೆ. ಆ ಥರ ಇಲ್ಲಿ ನಿಮ್ಮ ಮನಸ್ಥಿತಿಗೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ಒಂಥರ ಆ ಥರ ಮುಗ್ಧ ಮನಸ್ಥಿತಿ ಇರುವವರು ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಸೊ ಈ ಮುಗ್ಧ ಮನಸ್ಥಿತಿನೇ ನಿಮ್ಮ ಪರ್ಸನ್ ಎಲ್ಲ ಒಂದು ಕಡೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಇನ್ನು ಕೆಲವೊಬ್ರಿಗೆ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನಿಮ್ಮ ಪರ್ಸನ್ ಬಗ್ಗೆ ಡೌಟ್ ಇದೆ. ಅವರು ಥರ್ಡ್ ಪರ್ಸನ್ ಜೊತೆ ಇರಬಹುದು, ಅಥವಾ ಅವ್ರಿಗೆ ಯಾರೋ ಒಬ್ರು ಪರ್ಸನ್ ಇರಬಹುದು ಅನ್ನುವಂಥ ಎನರ್ಜಿ ಇಲ್ಲಿ ಇದೆ. ಆದರೆ ಅವ್ರ ಲೈಫಲ್ಲಿ ಥರ್ಡ್ ಪರ್ಸನ್ ಇರಬಹುದಾ ಅನ್ನೋ ಕ್ಲಾರಿಫಿಕೇಶನ್ ನಿಮಗೂ ಕೂಡ ಇಲ್ಲ ಇಲ್ಲಿ. ರೈಟ್, ನಿಮಗೂ ಕೂಡ ಕ್ಲಾರಿಫಿಕೇಶನ್ ಇಲ್ಲ, ಬಟ್ ಇರಬಹುದೇನೋ ಅಂತ ಡೌಟ್ ಇದೆ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಸ್ ರೈಟ್, ಅವ್ರು ನಿಮ್ಮನ್ನ ಎಲ್ಲೋ ಒಂದು ಕಡೆ ಚೀಟ್ ಮಾಡ್ತಿದ್ದಾರೆ, ನಿಮಗೆ ಮೋಸ ಮಾಡ್ತಿದ್ದಾರೆ, ನಿಮ್ಮ ನಂಬಿಕೆಗೆ ದ್ರೋಹ ಮಾಡ್ತಿದ್ದಾರೆ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ಈ ಒಂದು ಥರ್ಡ್ ಪಾರ್ಟಿ ಪ್ರಾಬ್ಲಮ್ ಇರಬಹುದು, ಅಥವಾ ಸಮಥಿಂಗ್ ಈ ಥರ ಏನು ಪ್ರಾಬ್ಲಮ್ನ ನೋಡ್ತಾ ಇದ್ದಾರೆ, ಇದು 1 ವರ್ಷದಿಂದನೂ ನಡೀತಾ ಇದೆ. ಕೆಲವೊಬ್ಬರಿಗೆ ರೀಸೆಂಟ್ ಡೇಸಲ್ಲಿ ಬಂದಿರುವಂಥದ್ದು, ಕೆಲವೊಬ್ಬರಿಗೆ ಈಗ 20 days 30 days ಅಥವಾ 15 days ಅಥವಾ 1 month ಈ ಥರ ಒಂದು ಎನರ್ಜಿ ಕೂಡ ಇದೆ. ಅಂದರೆ ಇಷ್ಟು ದಿನದಲ್ಲಿ ನಿಮಗೆ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರಬಹುದು. ಮುಂಚೆ ನಿಮ್ಮ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬಾ ಚೆನ್ನಾಗಿರುವಂಥ ರಿಲೇಶನ್ಶಿಪ್ ಇತ್ತೀಚಿನ ದಿನದಲ್ಲಿ ಹಾಳಾಗ್ತಾ ಬಂದಿದೆ. ಬಿಕಾಸ್ ಅದಕ್ಕೊಂದು ಕಾರಣನೇ ಥರ್ಡ್ ಪರ್ಸನ್ ಅನ್ನುವಂಥದ್ದು. ಕ್ವೀನ್ ಆಫ್ ವ್ಯಾಂಡ್ಸ್ ಬರ್ತಿದೆ ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ ಕೂಡ ಬರ್ತಾ ಇದೆ. ಓಕೆ, ನೋಡಿ ಇಲ್ಲಿ ಇಲ್ಲೂ ಕ್ವೀನ್ ಇದೆ, ಇಲ್ಲೂ ಕ್ವೀನ್ ಇದೆ. ಇಲ್ಲಿ ಆ ಥರ್ಡ್ ಪರ್ಸನ್ ಏನಿದ್ದಾರೆ ಅವರು ಸಂಪೂರ್ಣವಾಗಿ ನಿಮ್ಮ ಪರ್ಸನ್ನ ಆವರಿಸ್ಕೊಂಡಿದ್ದಾರೆ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಿದೆ. ದಟ್ ಮೀನ್ಸ್ ಇವಾಗ ಅವ್ರ ಮಾತಿಗಾಗಿರ್ಬೋದು, ಅಂದರೆ ಥರ್ಡ್ ಪರ್ಸನ್ ಮಾತಿಗಾಗಿರ್ಬೋದು, ಥರ್ಡ್ ಪರ್ಸನ್ಗಾಗಿರ್ಬೋದು, ನಿಮ್ಮ ಪರ್ಸನ್ ಯಾವ ಥರ ಅಂತ ಹೇಳಿದ್ರೆ ಅವ್ರು ಏನು ಹೇಳ್ತಾರೆ ಆ ಥರ ಕೇಳ್ತಾ ಇದ್ದಾರೆ. ಅಂದರೆ ಅವರು ಕುತ್ಕೊಬೇಕು, ನಿಂತ್ಕೊಬೇಕು ಆ ಥರ. ಈಗ ಸಮಥಿಂಗ್ ಅವ್ರು ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಯಾವ ಥರ ಅಂತ ಹೇಳಿದ್ರೆ, ಅವ್ರು ಇವಾಗ ನಿಮಗೂ ನಿಮ್ಮ ಥರ್ಡ್ ಪರ್ಸನ್ ಇದ್ದಾರೆ ಅವರಿಗೂ ಇಬ್ಬರಿಗೂ ನ್ಯಾಯ ಕೊಡಬೇಕು, ಅಥವಾ ಇಬ್ಬರು ನನಗೆ ಸರಿಸಮ, ನೀನು ಹೇಗೋ ಅವರು ಹಾಗೆ, ಅವ್ರು ಹೇಗೋ ನೀನು ಹಾಗೆ, ಆ ಥರ ಸಮಥಿಂಗ್ ಆ ಥರ ಅವ್ರು ಇಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಥರ್ಡ್ ಪರ್ಸನ್ ರಿಮೂವ್ ಆಗತ್ತಾ ಅಂತ ಕೇಳಿದಾಗ ಸಮಥಿಂಗ್ ಇಲ್ಲಿ ಅಷ್ಟು ಸ್ಟ್ರಾಂಗ್ ಎನರ್ಜಿ ಇಲ್ಲಿ ಇದೆ ಥರ್ಡ್ ಪರ್ಸನ್ದು. ಅಷ್ಟು ಈಸಿಯಾಗಿ ನೀವು ಆ ಥರ್ಡ್ ಪರ್ಸನ್ನ ರಿಮೂವ್ ಮಾಡೋದಕ್ಕಾಗಿರಲಿ, ಅಥವಾ ಅಷ್ಟು ಈಸಿಯಾಗಿ ಥರ್ಡ್ ಪರ್ಸನ್ ರಿಮೂವ್ ಆಗೋವಂಥ ಚಾನ್ಸಸ್ ಇಲ್ಲಿ ತುಂಬ ಕಡಿಮೆ ಇದೆ. ದಟ್ ಮೀನ್ಸ್ ಇಲ್ಲಿ ತುಂಬಾ ರಿಚುವಲ್ಸ್ನ ಮಾಡಬೇಕಾಗತ್ತೆ, ಅಥವಾ ಸಮಥಿಂಗ್ ಇಲ್ಲಿ ಆ ಥರ್ಡ್ ಪರ್ಸನ್ನ ನೀವು ರಿಮೂವ್ ಮಾಡಬೇಕಂತ ಹೇಳಿದ್ರೆ ನೀವು ಮೊದಲು ಸ್ಟ್ರಾಂಗ್ ಆಗಬೇಕು. ನೀವು ನೋಡಿ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ನೀವು ತುಂಬಾ ಮುಗ್ಧರು, ನೀವಿಲ್ಲಿ ತುಂಬ ಸಾಫ್ಟ್ ನೇಚರ್, ಹೋದರೆ ಹೋಗಲಿ ಆದರೆ ಆಗಲಿ ಪರವಾಗಿಲ್ಲ, ಆ ಥರ ಪರವಾಗಿಲ್ಲ ಅನ್ನೋವಂಥದ್ದು. ಅದನ್ನು ಫಸ್ಟ್ ನೀವು ಬಿಡಬೇಕು. ನೀವು ಫಸ್ಟ್ ಸ್ಟ್ರಾಂಗ್ ಆಗಬೇಕು, ಆ್ಯಂಡ್ ನೀವು ಸ್ಟ್ರಾಂಗ್ ಆದಮೇಲೆ ಆ ಥರ್ಡ್ ಪರ್ಸನ್ನ ನೀವು ರಿಮೂವ್ ಮಾಡಲಿಕ್ಕೆ ಆಗುವಂಥದ್ದು. ಓಕೆ, ಹಾಗಾಗಿ ಇಲ್ಲಿ ಬರ್ತಿರೋಂಥ ಎನರ್ಜಿ ಪ್ರಕಾರ ನೀವು ಫಸ್ಟ್ ಸ್ಟ್ರಾಂಗ್ ಆಗಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಥರ್ಡ್ ಪರ್ಸನ್ ಎನರ್ಜಿ ಕೂಡ ಸ್ಟ್ರಾಂಗ್ ಆಗಿರೋದ್ರಿಂದ ನೀವು ಸ್ಟ್ರಾಂಗ್ ಆಗಬೇಕು. ಆ್ಯಂಡ್ ಆ ಥರ್ಡ್ ಪರ್ಸನ್ನ ರಿಮೂವ್ ಮಾಡೋದಕ್ಕೆ ಇಲ್ಲಿ ಕೆಲವೊಂದು ರಿಚುವಲ್ಸ್, ಕೆಲವೊಂದು ಏನು ಎಸ್ ನೀವು ಕೆಲವೊಂದು ಬೇರೆ ಒಂದು ವಿಷಯದಲ್ಲಿ ಅಂದರೆ ಅಷ್ಟು ಈಸಿಯಾಗಿ ಮಾತಿನ ಮುಖಾಂತರ ಅಂತೂ ಈ ಥರ್ಡ್ ಪರ್ಸನ್ ರಿಮೂವ್ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಅಥವಾ ಅವರಷ್ಟಕ್ಕೆ ಅವರೇ ಹೋಗ್ಬಿಡ್ತಾರೆ, ಅಥವಾ ಅವ್ರ ಹತ್ರ ಜಗಳ ಮಾಡಿ ನಾನು ಕಳಿಸ್ಬಿಡ್ತೀನಿ, ಬೈದ್ಬಿಟ್ಟು ಕಳಿಸ್ಬಿಡ್ತೀನಿ, ನಿಮಗೆ ಆ ಥರ ಅನ್ನಿಸ್ಬೋದು. ಬಟ್ ಚಾನ್ಸಸ್ ತುಂಬ ಕಡಿಮೆ. ಓಕೆನಾ, ಯಾಕಂದರೆ ಥರ್ಡ್ ಪರ್ಸನ್ ಇಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ನಿಮ್ಮ ಬೈಗುಳಕ್ಕಾಗಲಿ ನಿಮ್ಮ ಮಾತಿಗಾಗಲಿ ಅವರು ಕೇಳಲ್ಲ, ಜಗ್ಗಲ್ಲ, ಆ ಥರ ಒಂದು ಮನಸ್ಥಿತಿ. ನೀವು ಅದನ್ನು ಎಷ್ಟೋ ಸಲ ಟ್ರೈ ಮಾಡಿದ್ದೀರಾ ಕೂಡ. ನೀವು ಅವರಿಗೆ ಬೈದ್ಬಿಟ್ಟು ಜಗಳ ಮಾಡಿ, ಅವ್ರ ಹತ್ರ ವಾದ ಮಾಡಿ, ಅವ್ರ ಹತ್ರ ಹೇಳಿ ಕ್ಲಾರಿಟಿ ಕೊಟ್ಟು ವಿಷಯನ ಅರ್ಥ ಮಾಡಿಸಿ, ಅಥವಾ
ಪ್ರತಿಯೊಂದನ್ನು ನೀವು ಅವ್ರ ಹತ್ರ ಮಾಡಿದ್ದೀರಾ, ಬಟ್ ಅವರು ಯಾವುದನ್ನು ಕೇಳುವಂಥ ಸ್ಥಿತಿಯಲ್ಲಿ ಇಲ್ಲ, ಅವ್ರು ಕೇಳೋದು ಇಲ್ಲ ಕೂಡ. ಓಕೆ, ಅವರಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಇದಕ್ಕೆ ಏಂಜಲಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಓಕೆ, ಡೋಂಟ್ ಸ್ಟಾಪ್ ಬರ್ತಾ ಇದೆ, ಹಾಗೆಯೇ ಟ್ರಸ್ಟ್ ಬರ್ತಾ ಇದೆ, ನೋ ಅನ್ನೋ ಆನ್ಸರ್ ಬರ್ತಾ ಇದೆ ಇಲ್ಲಿ. ಓಕೆ ಓಕೆ, ಇಲ್ಲಿ ಇನ್ನೊಂದು ನನಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಅವರು ಕೂಡ ಮ್ಯಾರಿಡ್, ಅಂದರೆ ಎಸ್, ಇಲ್ಲಿ ಥರ್ಡ್ ಪರ್ಸನ್ ಯಾರಿದ್ದಾರೆ ಅವರು ಕೂಡ ಮ್ಯಾರಿಡ್ ಇದ್ದಾರೆ. ಓಕೆನಾ, ಮ್ಯಾರೇಜ್ ಆಗಿ ಅವರಿಗೆ ಡಿವೋರ್ಸ್ ಆಗಿರ್ಬೋದು ಅಥವಾ ಮ್ಯಾರೇಜ್ ಆಗಿರಬಹುದು. ಇಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್, ಇಲ್ಲಿ ಹಸ್ಬೆಂಡ್ ವೈಫ್ ಯಾರಾದರೂ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದಾರೆ, ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಆ ಒಂದು ಥರ್ಡ್ ಪಾರ್ಟಿ ಕಂಟ್ರೋಲಲ್ಲಿ ಇರುವಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಬಿಕಾಸ್ ಇಲ್ಲಿ ನೋಡಿ, ನಿಮಗೆ ಆಲ್ರೆಡಿ ನೀವು ಮ್ಯಾರಿಡ್ ಇದ್ದೀರಾ. ಓಕೆ, ಈ ರೀಡಿಂಗ್ನ ಯಾರು ನೋಡ್ತಿದ್ದಾರೆ ನೀವು ಆಲ್ರೆಡಿ ಮ್ಯಾರಿಡ್ ಇದ್ದೀರಾ. ಬಟ್ ಇಲ್ಲಿ ನಿಮ್ಮ ಹಸ್ಬೆಂಡ್ ಇರ್ಬೋದು, ನಿಮ್ಮ ವೈಫ್ ಇರ್ಬೋದು, ನಿಮಗೆ ಕೇಳ್ದೇನೆ ಇನ್ನೊಂದು ಮ್ಯಾರೇಜ್ ಕೂಡ ಆಗಿದ್ದಾರೆ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದು ನಿಮಗೆ ಇತ್ತೀಚಿನ ದಿನದಲ್ಲಿ ನಿಮಗೆ ಈ ಒಂದು ಸತ್ಯ ನಿಮಗೆ ಗೊತ್ತಾಗಿರಬಹುದು. ಅವರು ನಿಮಗೆ ಹೇಳ್ದೆ ಕೇಳ್ದೇನೆ ಅವ್ರು ಇನ್ನೊಂದು ಮದುವೆ ಆಗಿದ್ದಾರೆ ಅನ್ನೋವಂಥದ್ದು. ಸೊ ನಿಮಗೆ ಅದು ತುಂಬಾ ಹರ್ಟ್ ಆಗ್ತಿರ್ಬೋದು. ಬಟ್ ಇಲ್ಲಿ ಒಂದೇ ಒಂದು ನಿಮಗೆ ಏಂಜಲ್ ಹೇಳ್ತಾ ಇರುವಂಥದ್ದು ಏನಂತ ಹೇಳಿದ್ರೆ, ಫಸ್ಟ್ ನೀವು ಸ್ಟ್ರಾಂಗ್ ಆಗಿರಿ ಅನ್ನೋದೇ ಇಲ್ಲಿ ಚಾನೆಲೈಸ್ ಮೆಸೇಜ್ ಬರ್ತಾ ಇರೋವಂಥದ್ದು. ಓಕೆ, ಇಲ್ಲಿ ಕೆಲವೊಂದನ್ನು ಏನಂತ ಹೇಳಿದ್ರೆ, ಕೆಲವೊಂದು ಸಿಚುಯೇಷನ್ ನಿಮ್ಮ ಕೈ ಮೀರಿ ಹೋಗಿದೆ, ಕೆಲವೊಂದು ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋಗಿದೆ. ಇವಾಗ ನಿಮಗೆ ಸ್ಟಾರ್ಟಿಂಗ್ ಡೇಸಲ್ಲಿ ನಿಮಗೆ ಕೆಲವೊಂದು ಅವಕಾಶಗಳಿತ್ತು. ಈ ಒಂದು ಪರ್ಸನಿಂದ ನಿಮಗೆ ಈ ಥರ್ಡ್ ಪರ್ಸನ್ನ ರಿಮೂವ್ ಮಾಡೋದಾಗಿರಲಿ ಅಥವಾ ಥರ್ಡ್ ಪರ್ಸನಿಂದ ನಿಮ್ಮ ಪರ್ಸನ್ನ ಸೇವ್ ಮಾಡ್ಕೊಳ್ಳೋದಾಗಿರಲಿ, ಪ್ರತಿಯೊಂದಕ್ಕೂ ನಿಮಗೆ ಕಾಲಾವಕಾಶ ಇತ್ತು, ಬೇಕಾದಷ್ಟು ಅವಕಾಶಗಳಿತ್ತು. ಅದನ್ನೆಲ್ಲದನ್ನು ನೀವು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಾ. ದಟ್ ಮೀನ್ಸ್ ಅದನ್ನೆಲ್ಲದನ್ನು ನೀವು ಬಿಟ್ಬಿಟ್ಟಿದ್ದೀರಾ, ಏನೂ ಆಗಲ್ಲ ಅಂತ ಹೇಳಿ. ಬಟ್ ಇವಾಗ ಏನಾಗಿದೆ ಅಂದರೆ, ನಿಮ್ಮ ಪರಿಸ್ಥಿತಿ ಇವಾಗ ಕೈ ಮೀರಿ ಹೋಗಿದೆ ಅನ್ನೋವಂಥ ಎನರ್ಜಿಯಲ್ಲಿ ಬರ್ತಿದೆ. ಬಟ್ ಟ್ರಸ್ಟ್ ಮಾಡಿ, ನೀವು ನಂಬಿರೋಂಥ ಗಾಡ್ನ ಟ್ರಸ್ಟ್ ಮಾಡಿ, ನೀವು ನಂಬಿರೋಂಥ ಎನರ್ಜಿನ ಟ್ರಸ್ಟ್ ಮಾಡಿ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಇಲ್ಲಿ ಏಂಜಲ್ ಕಡೆಯಿಂದ ಏನು ಮೆಸೇಜ್ ಬರುತ್ತೆ, ಯೂನಿವರ್ಸಿಂದ ಏನು ಮೆಸೇಜ್ ಬರುತ್ತೆ ಚೆಕ್ ಮಾಡೋಣ. ನಿಮ್ಮ ಈಗಿನ ಪರಿಸ್ಥಿತಿಗೆ ಒಂದು ಪರ್ಟಿಕ್ಯುಲರ್ ಮೆಸೇಜ್ ಏನು ಬರುತ್ತೆ. ಸ್ವಾರ್ಡ್ಸ್, 5 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ದ ಟವರ್ ಕಾರ್ಡ್. ಓಕೆ, ದ ಎಂಪರರ್ ಬರ್ತಾ ಇದೆ. ಓಕೆ, 10 ಆಫ್ ಪೆಂಟಿಕಲ್ ಹಾಗೆಯೇ 9 ಆಫ್ ಪೆಂಟಿಕಲ್, 2 ಆಫ್ ವ್ಯಾಂಡ್ಸ್. ಸಪ್ರೇಷನ್, ನಿಮ್ಮಿಬ್ಬರ ಮಧ್ಯೆ ಇವಾಗ ಸಪ್ರೇಷನ್ ಆಗಿದೆ. ನೀವು ಇಲ್ಲಿ ಓಕೆ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಹಸ್ಬೆಂಡ್ ವೈಫ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಜೊತೆ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ಸಡನ್ನಾಗಿ ಆಗಿರೋಂಥ ಪ್ರಾಬ್ಲಮ್, ಅಂದರೆ ನೀವು ಊಹೆನೂ ಮಾಡಿರಲಿಲ್ಲ ಈ ಥರ ಒಂದು ಸಿಚುಯೇಷನ್, ಈ ಥರ ಒಂದು ಪರಿಸ್ಥಿತಿ ನಿಮ್ಮ ಲೈಫಲ್ಲಿ ನಿಮ್ಮಿಬ್ಬರು ರಿಲೇಷನ್ಶಿಪ್ಪಲ್ಲಿ ನೋಡ್ತೀರಾ ಅನ್ನೋಂಥ ಊಹೆನೂ ಕೂಡ ಮಾಡಿರಲಿಲ್ಲ. ಬಟ್ ಇಲ್ಲಿ ಆಗಿದೆ, ಸಿಚುಯೇಷನ್ ನಡೆದು ಹೋಗಿದೆ, ಈ ಥರ ಪ್ರಾಬ್ಲಮ್ ಆಗಿದೆ, ಸಡನ್ನಾಗಿ ಆಗಿರುವಂಥದ್ದು. ಓಕೆ, ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೊಬೇಕು, ನಿಮ್ಮ ಪರ್ಸನ್ ಕಂಪ್ಲೀಟಾಗಿ ನಿಮ್ಮಿಂದ ದೂರ ಆಗಿಲ್ಲ. ಅದೇ ಒಂದು ಇಲ್ಲಿ ಹ್ಯಾಪಿ ಮೂಮೆಂಟ್ ಫಸ್ಟ್ ನಿಮಗಿರುವಂಥದ್ದು. ಇನ್ನೂ ನಿಮಗೆ ಕಾಲಾವಕಾಶಗಳು ಇದೆ, ಆ ಒಂದು ಥರ್ಡ್ ಪರ್ಸನ್ನ ರಿಮೂವ್ ಮಾಡೋದಕ್ಕಾಗಿರಲಿ ಅಥವಾ ಥರ್ಡ್ ಪರ್ಸನಿಂದ ನಿಮ್ಮ ಪರ್ಸನ್ನ ನಿಮ್ಮ ಜೀವನಕ್ಕೆ ವಾಪಸ್ ಕರ್ಕೊಂಬರೋದಕ್ಕೆ ಇನ್ನೂ ಅವಕಾಶಗಳು ಇದೆ. ಆದರೆ ಆ ಅವಕಾಶಗಳನ್ನು ನೀವು ಇಲ್ಲಿ ಮಿಸ್ಯೂಸ್ ಮಾಡ್ಕೊಳ್ಬೇಡಿ ಅನ್ನೋವಂಥದ್ದು ಇಲ್ಲಿ ನಿಮಗೆ ಗೈಡೆನ್ಸ್ ಆಗಿ, ಯೂನಿವರ್ಸಿಂದ ಗೈಡೆನ್ಸ್ ಆಗಿ ಸಿಗ್ತಿರೋವಂಥ ಮೆಸೇಜಸ್ ಆಗಿದೆ. ಅಂದರೆ ನಿಮಗೆ ಸಿಗುವಂಥ ಕೆಲವೊಂದು ರಿಚುವಲ್ಸ್ ಮಾಡುವಂಥದ್ದಾಗಿರಲಿ ಅಥವಾ ಕೆಲವೊಂದು ನಿಮಗೇನು ಯೂನಿವರ್ಸ್ ನಿಮಗೆ ಗೈಡೆನ್ಸ್ ಆಗಿ ನಿಮಗೆ ಸಿಗುತ್ತೆ, ಗೈಡೆನ್ಸ್ ಆಗಿ ನಿಮಗೆ ಈ ಒಂದು ಪ್ರಾಬ್ಲಮಿಂದ ಹೊರಗೆ ಬರೋಕ್ಕೆ ನಿಮಗೆ ಗೈಡೆನ್ಸ್ ಮುಖಾಂತರ ಹೇಗೆ ಸಿಗುತ್ತೆ, ಸೈನ್ ಸಿಗ್ಬೋದು ಅಥವಾ ಕೆಲವೊಬ್ಬರಿಂದ ನಿಮಗೆ ಗೈಡೆನ್ಸ್ ಆಗಿ ಸಿಗಬಹುದು. ಸೊ ಅದು ಯಾವುದನ್ನು ಕೂಡ ಮಿಸ್ಯೂಸ್ ಮಾಡ್ಕೊಳ್ಬೇಡಿ, ಅದನ್ನು ಕೇಳಿ ನಿಮ್ಮ ರಿಲೇಷನ್ಶಿಪ್ಪಿಂದ ಇರುವಂಥ ಥರ್ಡ್ ಪಾರ್ಟಿನ ರಿಮೂವ್ ಮಾಡಿ ಅನ್ನೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನನಗೆ ರಿಕ್ವೆಸ್ಟೆಡ್ ವಿಡಿಯೋ ಕಳಿಸೋದಿದ್ರೆ ಈ ಚಾನಲಲ್ಲಿ ಮಾತ್ರ ನೀವು ನನಗೆ ನನಗೆ ಕಮೆಂಟ್ಗಳಲ್ಲಿ ರಿಕ್ವೆಸ್ಟೆಡ್ ವಿಡಿಯೋಗಳನ್ನು ನೀವು ಕಳಿಸ್ಬೋದು, ಅಂದರೆ ಟೈಪ್ ಮಾಡಿ ಕಳಿಸ್ಬೋದು. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.